ಅವಲಕ್ಕಿಯಲ್ಲಿ ಅರಳಿದೆ ಕೃಷ್ಣ ಲೀಲೆ. ಆಹಾ ಏನ್ ಚಂದ ರಂಗೋಲಿ ಕಲೆ, ಹವ್ಯಾಸವೇ ಆಯ್ತು ದಾಖಲೆ. ಇದುವೇ ಈ ಹೊತ್ತಿನ ವಿಶೇಷ ಅವಲಕ್ಕಿ ರಂಗೋಲಿ. ನಾನು ದಿವ್ಯಶ್ರೀ. ಕೃಷ್ಣ ಅಂದ್ರೆ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ. ಆತನ ಲೀಲೆಗಳು ಮಕ್ಕಳಿಗೆ ಮಾತ್ರವಲ್ಲ, ಹಿರಿಯರನ್ನು ಮೋಡಿ ಮಾಡ್ತವೆ. ಇಲ್ಲೊಬ್ಬರ ಮನೆಯಲ್ಲಿ ಕೃಷ್ಣನ ಲೀಲೆಗಳು ಸುಂದರ ದೃಶ್ಯಗಳಾಗಿ ಅವಲಕ್ಕಿಯಲ್ಲಿ ಅರಳಿವೆ. ಕೃಷ್ಣ ಹುಟ್ಟಿದ್ದು, ಮುದ್ದು ಕೃಷ್ಣನಿಗೆ ನಾಮಕರಣವಾಗಿದ್ದು, ಅವನು ಬೆಣ್ಣೆ ಕದ್ದು ಸಿಕ್ಕಿ ಬಿದ್ದಿದ್ದು, ತಾಯಿ ಯಶೋದೆಗೆ ಬಾಯಲ್ಲೇ ವಿಶ್ವವನ್ನೇ ತೋರಿಸಿದ್ದು, ಕೃಷ್ಣನ ಕಥೆಗಳೆಲ್ಲ ಹೀಗೆ ಇಲ್ಲಿ ಸುಂದರ ಚಿತ್ತಾರವಾಗಿ ಅರಳಿ ನಿಂತಿವೆ. ಒಂದಕ್ಕಿಂತ ಒಂದು ಸುಂದರ, ಪ್ರತಿ ದೃಶ್ಯದಲ್ಲೂ ತುಂಟ ಕೃಷ್ಣನದ್ದೇ ಗುಣಗಾನ. ಕ್ಯಾನ್ವಸ್ನಲ್ಲಿ ಮೂಡಿದಷ್ಟೇ ಸುಂದರವಾಗಿ ನೆಲದ ಮೇಲೆ ಅರಳಿ ನಿಂತಿವೆ ಈ ಚಿತ್ರಗಳು. ಬೆಂಗಳೂರಿನ ಎಂಎಸ್ ಪಾಳ್ಯದ ನಿವಾಸಿ ಸುಬ್ಬಲಕ್ಷ್ಮಿಯವರ ಕೈಯಲ್ಲಿ ಮೂಡಿದ ಈ ಚಿತ್ರಗಳ ತುಂಬೆಲ್ಲ ಶ್ರೀಕೃಷ್ಣನೇ ನಾಯಕ. ಅವನ ಲೀಲೆಗಳೇ ಇದಕ್ಕೆ ಸ್ಫೂರ್ತಿ. ನಮ್ಮ ಪುರಾಣ ಕಥೆಗಳಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಕೃಷ್ಣನಲ್ಲಿ ಇರತಕ್ಕಂಥ ಸನ್ನಿವೇಶಗಳೇ ಜಾಸ್ತಿ. ಬೇರೆ ಎಲ್ಲ ದೇವರುಗಳಿಗಿಂತ ರಾಮ ಮತ್ತು ಕೃಷ್ಣಂದೇ ಜಾಸ್ತಿ. ಅದರಲ್ಲೂ ಕೃಷ್ಣಂದು ತುಂಬ ಡೆಕೋರೇಟಿವ್ ಆಗಿರೋ ಪಿಕ್ಚರ್ಸ್ಗಳು ಸಿಗುತ್ತೆ. ರಾಮಂದು ಅಂದ ತಕ್ಷಣ ಸ್ವಲ್ಪ ಸಿಂಪಲ್ ಆಗಿರುತ್ತೆ, ಯಾಕೆಂದರೆ ಸೀತಾದೇವಿಗಾಗಿರ್ಬೋದು ರಾಮಂಗಾಗಿರ್ಬೋದು ಅಷ್ಟು ಒಡವೆಗಳು ಆ ಥರ ಎಲ್ಲ ಡೆಕೋರೇಟಿವ್ ಕಡಿಮೆ. ಕೃಷ್ಣಂದ್ರಲ್ಲಿಂದ ಎಷ್ಟು ಅಲಂಕಾರ ಮಾಡಿದ್ರೂ ಸಾಕಾಗಲ್ಲ, ಅಷ್ಟು ನಾವು ಅವನಿಗೆ ಅಲಂಕಾರ ಮಾಡಿದ್ರೂ ಚೆನ್ನಾಗೇ ಕಾಣಿಸುತ್ತೆ. ಅದಕ್ಕೋಸ್ಕರ ನಂಗೆ ಕೃಷ್ಣ ಇಷ್ಟ ಅಂದ್ಬಿಟ್ಟು ಮಾಡಿದ್ದೀನಿ. ಈ ಚಿತ್ರಗಳನ್ನ ರಂಗೋಲಿಯಲ್ಲಿ ಬಿಡಿಸಿದ್ದಾರೆ ಎಂದ್ಕೊಂಡ್ರೆ ಅದು ತಪ್ಪು. ಈ ಚಿತ್ರಗಳು ಮೂಡಿದ್ದು ಅವಲಕ್ಕಿಯಲ್ಲಿ ಎಂದ್ರೆ ನಂಬಲೇಬೇಕು. ಅವಲಕ್ಕಿಯನ್ನ ಪುಡಿ ಮಾಡಿಕೊಂಡು ಅದಕ್ಕೆ ಬಣ್ಣ ಬೆರೆಸಿ ಈ ಮನಮೋಹಕ ಚಿತ್ರಗಳನ್ನ ಬರೆದಿದ್ದಾರೆ. ಕೃಷ್ಣನಿಗೆ ಅವಲಕ್ಕಿ ಎಂದ್ರೆ ಇಷ್ಟ ಅನ್ನೋ ಕಾರಣಕ್ಕೆ ಇಲ್ಲಿ ರಂಗೋಲಿ ಹಿಟ್ಟಿನ ಬದಲು ಅವಲಕ್ಕಿಯನ್ನ ಬಳಸಲಾಗಿದೆ. ಗೋವರ್ಧನ, ಗಿರಿಧಾರಿ ಕೃಷ್ಣ, ಕಾಳಿಂಗ ಮರ್ಧನ ಶ್ರೀಕೃಷ್ಣ, ರಾಧೆಯ ಪ್ರಿಯ ಸಖ ಮುತ್ತು ಮುರಾರಿ, ಹೀಗೆ 28 ದೃಶ್ಯಗಳಲ್ಲಿ ಶ್ರೀಕೃಷ್ಣನ ಜೀವನ ಅರಳಿ ನಿಂತಿವೆ. ಹೀಗೆ ಮನೆಯ ತುಂಬೆಲ್ಲ ಗೋಪಾಲಕೃಷ್ಣನ ವಿನೋದಾವಳಿಗಳನ್ನ ಮೂಡಿಸಲು ಸುಬ್ಬುಲಕ್ಷ್ಮಿ 18 ದಿನಗಳ ಕಾಲ ಕಷ್ಟಪಟ್ಟಿದ್ದಾರೆ. ಮನೆಯಲ್ಲಿ ಅವಳು ಶ್ರಮ ಪಟ್ಟಿದ್ದು ಅಂದರೆ ಅದನ್ನು ಮಾಡುವಾಗ ತುಂಬಾ ಕಾನ್ಸಂಟ್ರೇಷನ್ ಇರ್ಬೋದು. ಆದರೆ 6 ಗಂಟೆ ಕಾಲ ಪ್ರತಿ ದಿವಸ ಅವಳು ಏನು ಮಾಡ್ತಿದ್ಲು, ಅದನ್ನು ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ಲು ಅಂತ ನನಗೆ ನೋಡಿದಾಗ ಅನ್ನಿಸ್ತಾಯಿತ್ತು. ಬಟ್ ಅವಳಿಗೆ ಮಾಡುವಾಗ ಕಾನ್ಸಂಟ್ರೇಷನಿಂದ ಅವಳಿಗೆ ಗೊತ್ತಾಗಿಲ್ಲ. ಬಟ್ ನನಗೆ ನೋಡ್ತಾ ಇದ್ದಾಗಲೇ ಅವಾಗ ಅನ್ನಿಸ್ತಾಯಿತ್ತು, ಅವಳು ಕೂತ್ಕೊಂಡು ಮಾಡೋದೇ ಆಗಲಿ, ಅದನ್ನು ತಗೊಳ್ಳೋದಾಗಲಿ, ತಲೆ ಬಿಡಿಸೋದಾಗಲಿ ಅವಳಿಗೆ ತುಂಬಾ ಕಷ್ಟ ಅದು ಮಾಡೋದು. ಅಂಥದನ್ನು ಒಂದು ಸಾಧನೆ ಮಾಡಿದಾಗ ಇಟ್ಸ್ ನಾಟ್ ಈಸಿ ಜಾಬ್. ಬಟ್ ಮಾಡಿದ ಮೇಲೆ ತುಂಬಾ ಖುಷಿಯಾಗುತ್ತೆ. ಇಷ್ಟೆಲ್ಲ ಅವಳಲ್ಲಿ ಕಲೆ ಇದೆ ಅನ್ನೋದು. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೇವಲ ಕಲೆಗಾಗಿ, ಅದು ಕೊಡುವ ಖುಷಿಗಾಗಿ ಈ ಚಿತ್ರಗಳನ್ನು ಬಿಡಿಸಿದ್ದಾರೆ ಸುಬ್ಬುಲಕ್ಷ್ಮಿ. ಇವು ಕ್ಯಾನ್ವಾಸ್ನಲ್ಲಿ ಮೂಡಿದ ಚಿತ್ರಗಳಲ್ಲ. ಇದನ್ನ ಮಾರೋದಕ್ಕೂ ಸಾಧ್ಯವಿಲ್ಲ. ಅವಲಕ್ಕಿಯಾದ್ದರಿಂದ ಇದನ್ನ ಹೆಚ್ಚು ದಿನ ಇಡೋದು ಕೂಡ ಸಾಧ್ಯವಿಲ್ಲ. ಕೃಷ್ಣನಿಗೆ ಇಷ್ಟ ಅನ್ನೋ ಒಂದೇ ಕಾರಣಕ್ಕೆ ಈ ಚಿತ್ರಗಳನ್ನು ಬಿಡಿಸಿದ್ದಾರೆ. ಆ ಭಕ್ತಿ ಶ್ರದ್ಧೆಯಿಂದ ಬಿಡಿಸಿರೋದಕ್ಕೆ ಈ ಚಿತ್ರಗಳು ಮತ್ತಷ್ಟು ಸುಂದರವಾಗಿವೆ, ಮತ್ತಷ್ಟು ಇಷ್ಟವಾಗುತ್ತವೆ.
ಸುಬ್ಬುಲಕ್ಷ್ಮಿಯವರ ಮನೆ ಈಗ ಅಕ್ಷರಶಃ ನಂದಗೋಕುಲ. ಮನೆಯ ಹಾಲ್, ಡೈನಿಂಗ್ ಹಾಲ್, ರೂಮುಗಳಲ್ಲಿ ಕೃಷ್ಣನದ್ದೇ ಕಾರುಬಾರು. ಮಹಾಭಾರತದ ಅರಮನೆಯ ದೃಶ್ಯಗಳು, ಕೃಷ್ಣನೊಡನೆ ಹೋರಾಟಕ್ಕಿಳಿಯುವ ಜಟ್ಟಿ, ಹೀಗೆ 250ಕ್ಕೂ ಹೆಚ್ಚು ವೈವಿಧ್ಯಮಯ ವರ್ಣಜಾಲ ನೋಡುಗರನ್ನ ದ್ವಾಪರ ಯುಗಕ್ಕೆ ಕರೆದೊಯ್ಯುವಂತಿವೆ. ಸುಬ್ಬುಲಕ್ಷ್ಮಿಯವರದ್ದು ಫೈನ್ ಆರ್ಟ್ನಲ್ಲಿ ಪಳಗಿದ ಕೈ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಫೈನ್ ಆರ್ಟ್ಸ್ನಲ್ಲಿ ಚಿನ್ನದ ಪದಕ ವಿಜೇತೆ. ಈಗ ಅವರ ಪಳಗಿದ ಹಸ್ತದಿಂದ ಮೂಡಿದ ಮನಮೋಹಕ ಚಿತ್ರಗಳನ್ನು ನೋಡಲೆಂದೇ ಸುಬ್ಬುಲಕ್ಷ್ಮಿಯವರ ಮನೆಗೆ ಜನರು ಬರ್ತಿದ್ದಾರೆ. ಚಿತ್ರದ ವಿನ್ಯಾಸ, ಬಣ್ಣಗಳ ಬಳಕೆ, ಅದರ ಹಿಂದಿನ ಶ್ರಮದ ಬಗ್ಗೆ ಮೆಚ್ಚುಗೆಯ ಮಾತನಾಡ್ತಿದ್ದಾರೆ. ಈ ಥರ ಮಾಡೋಕ್ಕೂ ಸಾಧ್ಯವಾದಂಥವ್ರು ಇದ್ದಾರಲ್ಲ ಈ ಪ್ರಪಂಚದಲ್ಲಿ ಅನ್ನೋದಕ್ಕೆ ನಾವು ಏನು ಹೇಳಬೇಕು ಅಂತಲೇ ತೋಚೋದಿಲ್ಲ ನಮಗೆ. ಅದರಲ್ಲೂ ಇಷ್ಟು ಅವಲಕ್ಕಿನ ಅಷ್ಟು ಇದು ಫೈನ್ ಪೌಡ್ರ್ ಮಾಡಿ ಅದಕ್ಕೆ ಕಲರ್ ಕೋಟಿಂಗ್ ಮಾಡ್ಕೊಂಡು ರಂಗೋಲಿ ರೂಪದಲ್ಲಿ ಮಾಡಿದಾರಲ್ಲ, ಅವ್ರ ಎಲ್ಲ ಕೆಲಸಗಳನ್ನ ಒತ್ತೆ ಇಟ್ಟು ಬದಿಗಿಟ್ಟು ಇದನ್ನು ಮಾಡಬೇಕು ಅಂತ ಮಾಡಿದಾರಲ್ಲ, ಅದಕ್ಕೆ ರಿಯಲಿ ನಾವು ಏನು ಹೇಳಬೇಕು ಅಂತಲೇ ನಮಗೆ ತೋಚೋದಿಲ್ಲ. ಚಿತ್ರಗಳಲ್ಲಿ ಬಣ್ಣಗಳ ಬಳಕೆ, ಕಥೆಯಂತೆ ಜೋಡಿಸಿರುವ ರೀತಿ ಅಮರ ಚಿತ್ರ ಕಥಾ ಸರಣಿಯನ್ನ ನೆನಪಿಸುವಂತಿವೆ. ಕೃಷ್ಣನ ಕುರಿತು ಕಾರ್ಟೂನ್ಗಳನ್ನ ಮಾತ್ರ ನೋಡಿರುವ ಈಗಿನ ಕಾಲದ ಮಕ್ಕಳು ಇದನ್ನ ಬೆರಗುಗಣ್ಣಿನಿಂದ ನೋಡ್ತಾರೆ. ನೋಡಿ ನನಗೆ ತುಂಬ ಖುಷಿ ಆಗ್ತದೆ. ಈಗ ಇವರು ಅವಲಕ್ಕಿ ಬಳಸ್ಬಿಟ್ಟು ಇದನ್ನು ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಾವು ಅವಲಕ್ಕಿ ನೋಡಿದ್ರೆ ಇದು ಏನಿದೆ ಅವಲಕ್ಕಿ ಅಂತ ವಿ ಲುಕ್ ಡೌನ್ ಅಪಾನ್ ದ್ಯಾಟ್, ಬಟ್ ನಾವು ಜಸ್ಟ್ ಡನ್ ವಿತ್ ದಿಸ್, ಇಟ್ಸ್ ಅ ಗ್ರೇಟ್ ಥಿಂಗ್. ಮತ್ತು ಅದು ಚಿಕ್ಕವರಿದ್ದಾಗ ನಾವು ಬರೀ ಕಥೆ ನೋಡ್ತಿದ್ವಿ ಅಥವಾ ಸೀರಿಯಲ್ ಅಥವಾ DVD ತೊಗೊಂಡು ನೋಡ್ತಾ ಇದ್ವಿ. ಈಗ ಅದು ಏನದು ಅಂತ ಮರ್ತು ಹೋಗ್ಬಿಟ್ಟಿತ್ತು. ಈಗ ಅದು ನೋಡಿದ್ರೆ ಪುನಃ ಅದು ಹೆಂಗೆ ಮಾಡಿದ್ದಾರೆ ಅಂತ ನೆನಪು ಬರ್ತಿದೆ. ಆ್ಯಂಡ್ ವೆರಿ ಸೀಕ್ವೆನ್ಸಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಒಟ್ಟು 28 ಚಿತ್ರಗಳಿವೆ. ಪ್ರತಿ ಚಿತ್ರವು 3 ಅಡಿ ಅಗಲ, 4 ಅಡಿ ಉದ್ದವಿದ್ದು ಒಟ್ಟು 15 ಚದುರ ಅಡಿ ಇದೆ. ಇದಕ್ಕಾಗಿ ಪ್ರತಿದಿನ 6 ಗಂಟೆಗಳ ಕಾಲ 19 ದಿನ ಶ್ರಮ ವಹಿಸಿ ಈ ಚಿತ್ರಗಳನ್ನು ಬಿಡಿಸಿದ್ದಾರೆ. ಒಬ್ಬ ಗೃಹಿಣಿ ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಉಳಿದ ಸಮಯದಲ್ಲಿ ತನ್ನಲ್ಲಿರುವ ಪ್ರತಿಭೆಗೆ ಸಾಣೆ ಹಿಡಿಯುವ ಪ್ರಯತ್ನಕ್ಕೆ ಅತ್ಯುತ್ತಮ ಉದಾಹರಣೆ ಈ ಚಿತ್ರಗಳು. ಇಂತಹ ಪ್ರಯತ್ನಕ್ಕೆ ಕೈ ಹಾಕಿದ ಸುಬ್ಬುಲಕ್ಷ್ಮಿಯವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರತಾಪ್ ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್. ಇದು ಈ ಹೊತ್ತಿನ ವಿಶೇಷ ಅವಲಕ್ಕಿ ರಂಗೋಲಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.